ಆ ದಿನ ಕಾನಾ ಎಂಬ ಊರಿನಲ್ಲಿ ವಿವಾಹ ನಡೆಯುತ್ತಿರುವಾಗ ಮರಿಯಳನ್ನೂ ಯೇಸುವನ್ನೂ ಆತನ ಶಿಷ್ಯರನ್ನು ಕರೆಯುತ್ತಾರೆ. ನಿಮ್ಮ ವಿವಾಹಕ್ಕೆ ಯಾರನ್ನು ಕರೆಯುತ್ತೀರೋ ಅದು ನಿಮ್ಮ ವ್ಯಕ್ತಿತ್ವವನ್ನು, ವಿಶ್ವಾಸವನ್ನು ತಿಳಿಯಪಡಿಸುತ್ತದೆ ಎಂಬುದು ಜ್ಞಾಪಕದಲ್ಲಿಟ್ಕೊಳ್ರಿ. ಎರಡನೇದು, ಯೇಸು ಆ ವಿವಾಹಕ್ಕೆ ಬಂದಾಗ ಆ ವಿವಾಹದಲ್ಲಿ ಒಂದು ಸಮಸ್ಯೆ ಎದುರಾಯಿತು. ಯಾವುದು ಆ ಸಮಸ್ಯೆ ಎಂದರೆ ದ್ರಾಕ್ಷಾರಸವು ಮುಗಿದೋಯ್ತು. ದ್ರಾಕ್ಷಾರಸವು ಮುಗಿದೋಯ್ತು. ವಿವಾಹದಲ್ಲಿ ಯಾವುದಾದ್ರೂ ಸಮಸ್ಯೆ ಬಂದ್ರೆ ಬಂಧು ಬಳಗದವರು 4 ದಿಕ್ಕುಗಳಿಂದ ಬರ್ತಾರೆ. ಪೂರ್ವದಿಂದ ಬರ್ತಾರೆ, ಪಶ್ಚಿಮದಿಂದ ಬರ್ತಾರೆ, ಉತ್ತರದಿಂದ ಬರ್ತಾರೆ, ದಕ್ಷಿಣದಿಂದ ಬರ್ತಾರೆ. ಹೀಗೆ 4 ದಿಕ್ಕುಗಳಿಂದ ಬಂಧುಗಳು ಬರ್ತಾರೆ. ಏನಾದರೂ ಲೋಪ ಅಲ್ಲಿ ಉಂಟಾಗೋದಾದ್ರೆ ಪೂರ್ತಿ 4 ದಿಕ್ಕುಗಳಿಗೂ ಗೊತ್ತಾಗತ್ತೆ ಆ ವಿವಾಹ ಎಷ್ಟು ವೈಭವದಿಂದ ನಡೆದಿತ್ತೆಂದು ಇಲ್ಲವೇ ವಿಫಲವಾಯ್ತೆಂದು 4 ದಿಕ್ಕುಗಳಲ್ಲಿ ಮಾತಾಡ್ತಾರೆ. ಮದುವೆಗೆ ಅಂತೂ ಹೋದೆವು, ಆದರೆ ಅಯ್ಯೋ ಪೀಸ್ ಇರ್ಲಿಲ್ಲ. ಏನಿಲ್ಲ ಅಂತಾರೆ? ಒಂದು ಪೀಸ್ ಇರ್ಲಿಲ್ಲ, ಬರೀ ಗ್ರೇವಿನೇ ಹಾಕ್ಬಿಟ್ಟಿದ್ದಾರೆ, ಬರೀ ಗ್ರೇವಿ ಸುರಿದಿದ್ದಾರೆ. ವಿವಾಹ ಮಾತ್ರ ಬಹಳ ಆಡಂಬರದಿಂದ ಮಾಡಿದ್ದಾರೆ, ಅದರಲ್ಲಿ ಫುಡ್ ಮಾತ್ರ ಸರಿಯಾಗಿರಲಿಲ್ಲ, ಫುಡ್ ವೆರೈಟೀಸ್ ಕೂಡ ಇರಲಿಲ್ಲ ಎಂದು ಹೇಳಿಬಿಡ್ತಾರೆ. ಯಾಕೆಂದರೆ ವಿವಾಹದಲ್ಲಿ ಸಮಸ್ಯೆ ಬಂದಾಗ ಆ ಸಮಸ್ಯೆ ತೀರಿಸಬಲ್ಲಂಥವರೇ ವಿವಾಹದಲ್ಲಿರಬೇಕೇ ಹೊರತು ಸಮಸ್ಯೆ ಬೆಳೆಸುವಂಥವರು ಮಾತ್ರ ವಿವಾಹದಲ್ಲಿ ಎಂದಿಗೂ ಇರಬಾರ್ದು. ಕೆಲವರು ವಿವಾಹಕ್ಕೆ ಬಂದು ಸಮಸ್ಯೆ ಸೃಷ್ಟಿಸಿ ಹೊರಟೋಗ್ತಾರೆ, ಅದೇ ಅವರ ನಿಜತ್ವ. ಅಂಥವರನ್ನು ದಯವಿಟ್ಟು ಮದುವೆಗೆ ಕರೆಯಬೇಡಿ, ಅವರಿಂದ ಪ್ರಯೋಜನ ಇಲ್ಲವೇ ಇಲ್ಲ. ಎರಡನೇದು, ವಿವಾಹದಲ್ಲಿ ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ಯಾರು ಕಂಡುಕೊಂಡರು ಹೇಳ್ರಿ? ಮರಿಯಳು ಕಂಡುಕೊಳ್ತಾಳೆ. ಮರಿಯಳು ಕಂಡುಕೊಂಡು ಆ ಸಮಸ್ಯೆಯನ್ನು ಪರಿಷ್ಕರಿಸುವ ಪ್ರಯತ್ನ ಮಾಡುತ್ತಾಳೆ. ನಿಮ್ಮ ವಿವಾಹದಲ್ಲಿ ಯಾರಿರಬೇಕು ಗೊತ್ತಾ? ವಿವಾಹದಲ್ಲಿ ಒಂದು ಸಮಸ್ಯೆ ಬಂದ್ರೆ ಆ ಸಮಸ್ಯೆಯನ್ನು ಕಂಡುಕೊಂಡು ಪರಿಷ್ಕರಿಸಬೇಕಾದಂಥವರು ನಿಮ್ಮ ವಿವಾಹದಲ್ಲಿ ಇರುವುದು ಆಶೀರ್ವಾದ. ಯಾರು ವಿವಾಹದಲ್ಲಿ ಹಿರಿಯರಾಗಿರಬೇಕು ಗೊತ್ತಾ? ಸಮಸ್ಯೆ ಏನೆಂದು ಕಂಡುಕೊಂಡು ಸಮಸ್ಯೆಯನ್ನು ಪರಿಷ್ಕರಿಸುವವರೇ ಹಿರಿಯರಾಗಿರಬೇಕು. ಮರಿಯಳು ಅಲ್ಲಿ ಸ್ವಲ್ಪ ಮಟ್ಟಿಗೆ ಹಿರಿಯತನ ಹೊಂದಿದವಳಾಗಿದ್ದಳು. ಅದನ್ನೇ ಇಲ್ಲಿ ನಾವು ನೋಡ್ತೇವೆ. ಕಾರಣವೇನೆಂದರೆ ಸಮಸ್ಯೆ ಬಂದಾಗ ತಾನೇ ಹಿರಿತನವನ್ನು ವಹಿಸಿ ಸಮಸ್ಯೆಯನ್ನು ಪರಿಷ್ಕರಿಸುವ ಪ್ರಯತ್ನ ಮಾಡ್ತಿದ್ದಾಳೆ. ತಮ್ಮ ತಂಗಿಯಂದರೆ ವಿವಾಹ ಮಾಡಿಕೊಳ್ಳುವಾಗ ಪ್ರೀತಿ ಪ್ರೇಮ ಅಂತ ಹೇಳಿ ಪ್ರಯೋಜನವಿಲ್ಲದ ಮದುವೆ ಮಾಡಿಕೊಳ್ಳಬೇಡಿ. ತಂದೆಗೆ ಗೊತ್ತಾಗದಂತೆ, ತಾಯಿಗೆ ಗೊತ್ತಾಗದಂತೆ, ಬಂಧುಗಳಿಗೆ ಗೊತ್ತಾಗದಂತೆ ಪ್ರೀತಿಸಿದ್ದೇನೆ ಅಂತ ಹೇಳಿ ಆ ಹುಡುಗನನ್ನು ನಂಬಿ ಆ ಹುಡುಗಿಯನ್ನು ನಂಬಿ 4 ಗೋಡೆಗಳ ಮಧ್ಯದಲ್ಲಿ ಮದುವೆ ಆದರೆ ಹೇಗೆ? ಒಬ್ಬ ತಂಗಿ ಒಮ್ಮೆ ನನ್ನ ಬಳಿಗೆ ಬಂದು ಬಹಳ ಅಳ್ತಾ ಇದ್ದಳು. ಯಾಕೆ ಅಳ್ತಾ ಇದ್ದೀಯ ಅಂತ ಕೇಳಿದ್ರೆ, ಏನ್ ಹೇಳಂತೀರಣ, ನನಗೆ ಮೋಸ ಮಾಡಿದಾನಣ ಅಂದಳು. ಏನ್ ಮಾಡಿದಾನಂತೆ? ಮೋಸ ಮಾಡಿದಾನಣ ಅಂದಳು. ಹೇಗೆ ಮೋಸ ಮಾಡಿದಾನಮ್ಮ ಅಂದೆ. ಆ ಹುಡುಗ ನನಗೆ ಮದುವೆ ಆದಣ, ಮದುವೆ ಆಗಿ ಈಗ ನೀನು ನನಗೆ ಬೇಡ ಹೋಗು ಅನ್ನುತ್ತಿದ್ದಾನಣ. ಮದುವೆ ಆದ ನಂತರ ಈಗ ನಾನು ಪ್ರೆಗ್ನೆಂಟ್ ಆಗಿದ್ದೇನಣ, ಈಗ ನೀನು ನನಗೆ ಬೇಡ ಹೋಗು ಅನ್ನುತ್ತಿದ್ದಾನಣ. ಅದೇನು ನಾನೀಗ ಪ್ರೆಗ್ನೆಂಟ್ ಅಲ್ಲವೋ, ಯಾಕೆ ನನಗೆ ಹೋಗು ಅನ್ನುತ್ತಾ ಇದೀಯಂದ್ರೆ, ಅಷ್ಟಕ್ಕೂ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿಗೆ ತಂದೆ ಯಾರೆಂದು ನನಗೇನು ಗೊತ್ತು ಅನ್ನುತ್ತಿದ್ದಾನಣ. ಎಷ್ಟು ದುರ್ಮಾರ್ಗಿ ನೋಡೋಣ. ಗರ್ಭಿಣಿಯನ್ನಾಗಿ ಮಾಡಿ ಈಗ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವಂತಹ ಮಗುವಿಗೆ ನಾನೇ ತಂದೆಯಾಗಿದ್ದೇನೆ ಎಂಬ ಗ್ಯಾರಂಟಿ ಏನಿದೆ ಎಂದು ಈಗ ಗ್ಯಾರಂಟಿ ಕೇಳ್ತಿದ್ದಾನಣ ಎಂದು ಹೇಳುವಾಗ, ಏನಮ್ಮ ಅವನು ಅಷ್ಟೊಂದು ಆ ರೀತಿಯಾಗಿ ಮಾತಾಡ್ತಿದ್ದಾನೆ? ಹಾಗಾಗಿ ಈ ಸಮಸ್ಯೆ ನೀನು ಒಬ್ಬಳೇ ಎದುರಿಸ್ಲಿಕ್ಕಾಗದೇ ಇರುವುದರಿಂದ ಮದುವೆ ಮಾಡಿಸಿರುವ ನಿಮ್ಮ ತಂದೆ ತಾಯಿಗೆ ಹೋಗಿ ಹೇಳು, ಅವರಿಗೆ ಹೇಳು, ನೀವು ತಂದಿರುವ ಸಂಬಂಧವಲ್ಲವೋ, ನೀವು ತಂದಿರುವಂತಹ ಹುಡುಗನಲ್ಲವೋ, ಹಿಂದೆ ಮುಂದೆ ಆಲೋಚಿಸಿ ನೀವು ಸಂಬಂಧ ತರಬೇಕಿತ್ತಲ್ಲವೇ? ಈಗ ನೋಡ್ರಿ ಏನ್ ಮಾತಾಡ್ತಿದ್ದಾನೆ. ಈಗ ತಾಯಿ ಆಗ್ತಿದ್ದೇನೆ, ಶುಭ ಕಾರ್ಯ ಅಂದ್ಕೊಳ್ತಾ ಇದ್ರೆ ಅಷ್ಟಕ್ಕೂ ಹೊಟ್ಟೆಯಲ್ಲಿ ಬೆಳೆಯುವ ಮಗುವಿಗೆ ನಾನೇ ತಂದೆಯಾಗಿದ್ದೇನೆಂದು ಗ್ಯಾರಂಟಿ ಏನು ಎಂದು ಕೇಳ್ತಿದ್ದಾನೆ ಎಂದು ಹೀಗೆ ನಿನ್ನ ತಂದೆ ತಾಯಿಗೆ ಹೇಳಮ್ಮ ಎಂದು ಹೇಳಿದ್ರೆ ಈ ಮಹಾತಾಯಿ ಹೇಳ್ತಾಳೆ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲಣ್ಣ. ಏನ್ ಗೊತ್ತಿಲ್ಲ? ನನಗೆ ಮದುವೆ ಆಗಿರೋದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲಣ್ಣ ಅಂದಳು. ಅದೇನಮ್ಮ, ನಿಮ್ಮ ತಂದೆ ತಾಯಿಗೆ ನಿನಗೆ ಮದುವೆ ಆಗಿರುವ ವಿಷಯ ಗೊತ್ತಿಲ್ಲದೆ ಇರೋದೇನು? ನಾನು ಪ್ರೀತಿಸಿ ಮದುವೆ ಆಗಿದ್ದೇನಣ್ಣ ಅಂದಳು. ಪ್ರೀತಿಸಿ ಮದುವೆ ಆಗಿದ್ದೀರಾ? ಹೌದಣ್ಣ. ಅವನ ಮೇಲೆ ಕೇಸ್ ಮಾಡೋಣ ಅಂತ ಇದ್ದೇನಣ್ಣ. ಏನ್ ಮಾಡ್ತಾಳಂತೀಗ? ಕೇಸ್ ಮಾಡ್ತಾಳಂತೆ. ಆಗ ಕೇಳ್ದೆ, ಆಯ್ತು ಸರಿ, ಪ್ರೀತಿ ಮಾಡಿ ಮದುವೆ ಆಗಿದ್ದೇನೆ ಅನ್ನುತ್ತಾ ಇದ್ದಿ, ಮತ್ತೆ ಕನಿಷ್ಠ ರಿಜಿಸ್ಟರ್ ಮ್ಯಾರೇಜ್ ಆದ್ರೂ ಮಾಡ್ಕೊಂಡಿದ್ದೀರಾ? ಆ ರಿಜಿಸ್ಟರ್ ಮ್ಯಾರೇಜ್ ನಾವು ಮಾಡಿಕೊಂಡಿಲ್ಲಣ್ಣ. ಮತ್ತೆಲ್ಲಿ ಮದುವೆ ಆಯ್ತಮ್ಮ? 4 ಗೋಡೆಗಳ ಮಧ್ಯದಲ್ಲಿಯೇ ಮದುವೆ ಆಯ್ತು. ಯಾರು ಮಾಡಿದಾರಮ್ಮ ನಿಮ್ಮ ಮದುವೆ ಅಂತ ಕೇಳಿದ್ರೆ, ನಾವೇ ಮಾಡ್ಕೊಂಡಿದ್ದೇವೆ ಅಂದಳು. ಅವರೇ ಮಾಡ್ಕೊಂಡಿದ್ದಾರಂತೆ. ಆಯ್ತು, ನೀವೇ ಮದುವೆ ಆಗ್ತಿರುವಾಗ ಅವನು ಕೊರಳಿಗೆ ತಾಳಿ ಕಟ್ಟುವಾಗ ಫೋಟೋಸ್ ಏನಾದ್ರೂ ಇವೆ? ಫೋಟೋಸ್ ಇವೆ ಅಣ್ಣ ಅಂದಳು.
ಒಳ್ಳೇದಾಯ್ತು ತಾಯಿ, ಕನಿಷ್ಠ ಆ ಫೋಟೋ ಆಧಾರ ಮಾಡಿಕೊಂಡು ನೀನು ಕೇಸ್ ಫೈಲ್ ಮಾಡಬಹುದು. ತೋರ್ಸು ಫೋಟೋ ಎಲ್ಲಿ? ಅವನ ಸೆಲ್ಫೋನಲ್ಲಿಯೇ ಇವೆ ಅಂದಳು. ಇದಕ್ಕೆ ಏನನ್ನೋಣ, ಅಮಾಯಕತ್ವ ಅನ್ನೋಣವೇ ಅಥವಾ ಮಾಯ ಅನ್ನೋಣವೇ? ಈಗ ಇವರ ನಡುವೆ ಒಂದು ಸಮಸ್ಯೆ ಬಂದಿದೆ. ಹೀಗೆ ಸಮಸ್ಯೆ ಬಂದಾಗ ಯಾರು ಇದನ್ನು ಪರಿಷ್ಕರಿಸಬೇಕು? ಆ ಹುಡುಗನನ್ನು ಹೆತ್ತಿದ ತಂದೆ ತಾಯಿಗಳು, ಹುಡುಗಿಯನ್ನು ಹೆತ್ತಿರುವ ತಂದೆ ತಾಯಿಗಳು, ಹುಡುಗನ ಕಡೆಯ ಹಿರಿಯರು, ಹುಡುಗಿಯ ಕಡೆಯ ಹಿರಿಯರು, ಜವಾಬ್ದಾರಿಯುತವಾದವರು, ಕುಟುಂಬ ವ್ಯವಸ್ಥೆಯ ಬೆಲೆ ತಿಳಿದುಕೊಂಡವರು, ಮದುವೆ ಮಾಡಿಸಿದವರು ಇದರಲ್ಲಿರುವುದು ಅವಶ್ಯಕವಾಗಿದೆ. ಈಗ ಆ ಹುಡುಗಿ ತಾಯಿ ಆಗ್ತಿದ್ದಾಳೆ ಪ್ರಿಯರೇ. ನಾಳಿನ ದಿನ ಹಾಸ್ಪಿಟಲ್ಗೆ ಹೋದಾಗ, ಮಗುವನ್ನು ಹಡೆಯಬೇಕಾದಾಗ, ಒಂದು ವೇಳೆ ಅವಳಿಗೆ ಸರಳವಾದ ಹೆರಿಗೆಯಾಗದೆ ಸಿಸರಿನ್ ಏನಾದ್ರೂ ಮಾಡಬೇಕಾದಾಗ, ಆಪರೇಷನ್ ಮಾಡಬೇಕಾದಾಗ ಹುಡುಗಯ್ಯನ್ನು ಬಿಟ್ಬಿಟ್ಟು ಹೋದ ಪ್ರಿಯರೇ, ಯಾರ್ ಪ್ರಿಯರೇ ಆ ಸಹೋದರಿಯ ಪಕ್ಕದಲ್ಲಿರೋದು ಹೇಳ್ರಿ? ತಂದೆ ಬೇಡ ಅಂದ್ಕೊಂಡಳು, ತಾಯಿ ಬೇಡ ಅಂದ್ಕೊಂಡಳು, ತಂಗಿಗೂ ಹೇಳಲಿಲ್ಲ, ಅಕ್ಕಳಿಗೂ ಹೇಳಿಲ್ಲ, ತಮ್ಮನಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ, ಹುಡುಗನಿಗೆ ನಂಬಿ ಮದುವೆ ಆಗ್ಬಿಟ್ಟಳು. ಅವನಿಗಿರುವ ಭರವಸೆ ಏನೆಂದ್ರೆ ಯಾರಿಗೂ ಹೇಳದೆ ಮದುವೆ ಆಗಿರೋದ್ರಿಂದ ಖಂಡಿತವಾಗಿಯೂ ಅವಳ ಮನೆಯಲ್ಲಿರುವವರೆಲ್ಲರೂ ಕೂಡ ಇವಳಿಗೆ ಛೀ ಅಂತ ಹೇಳಿ ಬೈತಾರಂದ್ಕೊಂಡು ಇವಳನ್ನು ಈಗ ಬಿಡೋದಾದರೆ ಯಾರಿಗ್ ಹೋಗಿ ಹೇಳ್ತಾಳೆ? ಮನೆಗೆ ಹೋಗಿ ಹೇಳಬಲ್ಲಳೋ? ಹೇಳಲಿಕ್ಕಾಗಲ್ಲ. ಕನಿಷ್ಠ ನಮಗೆ ಹೇಳದೇಯೂ ಮದುವೆ ಆಗಿದೆಯಲ್ಲವೇ, ನಿನ್ನ ಸಾವೇನೋ ನೀನೇ ಸಾಯಿ ಅನ್ನುತ್ತಾರೆ ಎಂದು ಹೀಗೆ ಹೇಳೇ ಹೇಳ್ತಾರಲ್ಲವೇ, ಈಗ ಇವಳು ಸಾಯ್ತಾಳೆ ಎಂದು ಯೋಚಿಸಿ ಆ ಹುಡುಗ ಏನ್ ಮಾಡ್ತಾನೆ? ಸಾಯುವವಳನ್ನು ಇನ್ನೂ ಹೆಚ್ಚಾಗಿ ಸಾಯಿಸ್ತಾನೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಮದುವೆಯಲ್ಲಿ ಖಂಡಿತವಾಗಿಯೂ ಹಿರಿಯರಿರಬೇಕು, ಪದ್ಧತಿಗಳನ್ನು ತಿಳ್ಕೊಂಡಿರುವ ಹಿರಿಯರಿರಬೇಕು, ಸಂಸ್ಕಾರ ತಿಳಿದುಕೊಂಡಿರುವ ಹಿರಿಯರಿರಬೇಕು. ಏನಾದ್ರೂ ಮದುವೆಯಲ್ಲಿ ಸಮಸ್ಯೆ ಬಂದ್ರೆ ಆ ಸಮಸ್ಯೆಯನ್ನು ಪರಿಷ್ಕರಿಸಿ ಪ್ರಶಾಂತತೆಯನ್ನು ಅನುಗ್ರಹಿಸುವಂತಹ ಹಿರಿಯರು ವಿವಾಹದಲ್ಲಿರಬೇಕು. ವಿವಾಹದ ಬೆಲೆಯೇ ಅದಾಗಿದೆ. ಕಾನಾ ಎನ್ನುವಂತಹ ಆ ಒಂದು ಚಿಕ್ಕ ಊರಿನಲ್ಲಿ ವಿವಾಹ ನಡೆಯುತ್ತಿರುವಾಗ ಆ ವಿವಾಹದಲ್ಲಿ ಯಾರು ಹಿರಿಯರಾಗಿದ್ರು ಗೊತ್ತಾ? ಹಿರಿಯರಲ್ಲಿ ಒಬ್ಬಳು ಯಾರಾಗಿದ್ರು ಗೊತ್ತಾ? ಮರಿಯಳು, ಪದ್ಧತಿ ತಿಳ್ಕೊಂಡಿರುವ ಒಬ್ಬ ಆತ್ಮೀಕಳು. ಹಾಗೆಯೇ ಯಾರನ್ನು ಕರೆದಿದ್ದಾರೆ ಎನ್ನುವುದಾದರೆ ವಿವಾಹ ವ್ಯವಸ್ಥೆಯನ್ನೇ ಸ್ಟಾರ್ಟ್ ಮಾಡಿರುವ ಲೋಕರಕ್ಷಕನಾದ ಯೇಸುಕ್ರಿಸ್ತನನ್ನು ಆ ವಿವಾಹಕ್ಕೆ ಕರೆಯುತ್ತಾರೆ. ಈಗ ಅಲ್ಲಿ ಒಂದು ಸಮಸ್ಯೆ ಬಂದಿರುವಾಗ ಆ ಸಮಸ್ಯೆಯನ್ನು ಪರಿಷ್ಕರಿಸಬಲ್ಲಂತಹ ಆ ಹಿರಿತನವನ್ನು ಮರಿಯಳು ತೆಗೆದುಕೊಳ್ತಾಳೆ. ಅದಕ್ಕೆ ಹೇಳ್ತಿದ್ದೇನೆ, ನಿಮ್ಮ ತಂದೆಗೆ ತಾಯಿಗೆ ಗೊತ್ತಾಗದಂತೆ ಪ್ರೀತಿ ಪ್ರೇಮ ಅಂತ ಹೇಳಿ ಯಾವನೋ ಕೆಲಸಕ್ಕೆ ಬಾರದವನನ್ನು ನಂಬಿ ಅವನೊಂದಿಗೆ ಓಡಿ ಹೋಗಿ ನೀವು ಮದುವೆಯಾಗಿದ್ದೀರಿ ಅಂದ್ಕೊಳ್ಳಿ. ನಾಳಿನ ದಿನ ಏನಾಗ್ತದೆ ಗೊತ್ತಾ? ತಂದೆಗೂ ಹೇಳಲಿಲ್ಲ, ತಾಯಿಗೂ ಹೇಳಲಿಲ್ಲ, ಹೀಗೆ ತಂದೆ ತಾಯಿಗಳಿಗೆ ಇಷ್ಟವಿಲ್ಲದ ಮದುವೆ ನೀವು ಮಾಡಿಕೊಂಡು ಸುಖಪಡುವಂಥದ್ದು ಅಷ್ಟು ಸುಲಭ ಕಾರ್ಯ ಅಲ್ಲವೇ ಅಲ್ಲ. ತಮ್ಮ ತಂಗಿಯಂದರೆ ನಿಮ್ಮ ವಿವಾಹದಲ್ಲಿ ಯೇಸು ಇರಬೇಕು. ಯೇಸುವನ್ನು ಬಹಿರಂಗವಾಗಿ ನೀವು ಆಹ್ವಾನಿಸಬೇಕು. ಅದೇ ಘನವಾದ ವಿವಾಹ ಆಗಿರುತ್ತೆ. ಆ ರೀತಿಯಾಗಿ ಮಾಡದೆ, ಆ ವಿವಾಹಕ್ಕೆ ಯೇಸು ಬರದೆ, ಆ ವಿವಾಹದಲ್ಲಿ ಸೇವಕರೂ ಇಲ್ಲದೆ, ಆ ವಿವಾಹ ಪರಿಶುದ್ಧ ವಿವಾಹ ಆಗಿರದಿದ್ದರೆ ಎಂದಿಗೂ ಒಳ್ಳೆಯದಲ್ಲ. ನಿಮ್ಮ ವಿವಾಹ ಪರಿಶುದ್ಧ ವಿವಾಹ ಆಗಿರಬೇಕು. ಪರಿಶುದ್ಧ ದೇವರ ಆಲಯದಲ್ಲಿ, ಪರಿಶುದ್ಧ ದೇವರ ಸೇವಕರ ಮಧ್ಯದಲ್ಲಿ, ಪರಿಶುದ್ಧ ಸತ್ಯವೇದ ಬೋಧಿಸುವ ವಿಧಾನದಲ್ಲಿ, ಪರಿಶುದ್ಧನಾದ ದೇವರ ಸನ್ನಿಧಿಯಲ್ಲಿ ನಡೆಯುವ ವಿವಾಹವೇ ಪರಿಶುದ್ಧ ವಿವಾಹ ಆಗಿರುತ್ತೆ. ಅದೇ ಘನವಾದ ವಿವಾಹ. ಈ ದಿನ ನಡೆಯುತ್ತಿರುವ ವಿವಾಹ ಪರಿಶುದ್ಧ ವಿವಾಹ. ಹಾಗೆ ಪರಿಶುದ್ಧ ವಿವಾಹ ನಡೆದ ಮಾತ್ರಕ್ಕೆ, ಕರ್ತನಾದ ಯೇಸು ನಿಮ್ಮ ವಿವಾಹದಲ್ಲಿದ್ದ ಮಾತ್ರಕ್ಕೆ ಸಮಸ್ಯೆಗಳು ಬರಲಾರದೆ ಇರುತ್ತವೆಯೋ? ಸಮಸ್ಯೆಗಳು ಬರ್ತವೆ. ಕೆಲವೊಂದೇನೋ ಅಂದುಕೊಳ್ಳಲಾರದಂತೆ ಬರ್ತವೆ. ಇನ್ನೂ ಕೆಲವೊಂದೇನೋ ಕೋರಿ ತಂದುಕೊಂಡದಕ್ಕೆ ಬರ್ತವೆ. ಕೆಲವೊಂದು ಜನ ಗಂಡಂದಿರು, ಕೆಲವೊಂದು ಜನ ಹೆಂಡತಿಯರು ಸಮಸ್ಯೆಗಳನ್ನು ಕೊಂಡು ತಂದುಕೊಳ್ತಾರೆ. ಸಣ್ಣ ಸಣ್ಣ ವಿಷಯಗಳನ್ನೇ ದೊಡ್ಡದಾಗಿ ಮಾಡಿಕೊಳ್ತಾರೆ. ಸಣ್ಣ ಸಣ್ಣ ಸಮಸ್ಯೆಗಳೇ ಉಗುರಿನಂತಹ ಸಮಸ್ಯೆ ಏನಾಗ್ತವೆ ಹೇಳಿ? ಊರೆಲ್ಲ ಹಬ್ಬುವಂತೆ ಮಾಡುತ್ತದೋ? ಬೆಟ್ಟದಷ್ಟು ದೊಡ್ಡದಾಗಿ ಮಾಡ್ಕೊಳ್ತಾರೆ. ಈ ಕ್ಲಿಪ್ಪಲ್ಲಿ ಇರುವ ಗಂಡ ಹೆಂಡತಿಯರನ್ನು ನೋಡಿ, ಎಷ್ಟು ಒಳ್ಳೆಯವರು, ಎಷ್ಟು ಪ್ರೀತಿಯಿಂದಿರ್ತಾರೆ. ಏನಾಯ್ತು ನೋಡಿ. ಈಗ ಕೇಳ್ರಿ, ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು? ಗಂಡ ಕೆನ್ನೆ ಮೇಲೆ ಸುಮ್ಮನೆ ಹೀಗಂದ. ಹೆಂಡತಿ ಏನ್ ಮಾಡ್ತಾಳೆ? ಸ್ವಲ್ಪ ಗಟ್ಟಿಯಾಗಿ ಹೀಗನ್ನುತ್ತಾಳೆ. ಗಂಡ ಸ್ವಲ್ಪ ಗಟ್ಟಿಯಾಗಿ ಹೊಡೆಯುತ್ತಾನೆ. ಇನ್ನೊಮ್ಮೆ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಕೆನ್ನೆ ಸವರುತ್ತಾ ಇದ್ದಾನೆ. ಇದರಲ್ಲಿ ನಿಮಗೇನು ಅರ್ಥ ಆಗುತ್ತೆ? ಇದು ಅಷ್ಟಕ್ಕೂ ಇಷ್ಟೊಂದು ಹೊಡ್ಕೊಂಡು ಸಾಯುವ ಸಮಸ್ಯೆ ನಿಜವಾಗ್ಲೂ ಅಲ್ಲ ಪ್ರಿಯರೇ.
ಅವನು ಕೂದಲು ಹಿಡ್ಕೊಳ್ತಾನೆ, ಇವಳು ಕೂದಲು ಹಿಡ್ಕೊಳ್ತಾಳೆ, ಇಬ್ರು ಕೂದಲು ಹಿಡ್ಕೊಂಡು ಆ ರೀತಿ ಕೂದಲು ಕಿತ್ಕೊಳ್ತಾ ಜಗಳವೇ ಜಗಳ ಆಡ್ತಾರೆ. ಸೊ ನಿಮಗೇನು ಅರ್ಥ ಆಗತ್ತೆ? ಸಣ್ಣ ಸಣ್ಣ ಸಮಸ್ಯೆಗಳೇ ಆದರೆ ಆ ಸಮಸ್ಯೆಗಳನ್ನು ಕಡ್ಡಿಯಿಂದಲೇ ತೊಲಗಿಸಬೇಕೇ ಹೊರತು ಗುಡ್ಡದವರೆಗೂ ತಂದುಕೊಳ್ಬಾರದು. ಆ ದಿನ ವಿವಾಹದಲ್ಲಿ ಸಮಸ್ಯೆ ಬಂತು. ಆ ಸಮಸ್ಯೆ ತೀರಿಸುವಂತಹ ಹಿರಿಯರೂ ಅಲ್ಲಿದ್ರು. ಅದಕ್ಕೆ ಹೇಳ್ತಿದ್ದೇನೆ ತಮ್ಮ ತಂಗಿಯಂದಿರೇ, ಸಮಸ್ಯೆಗಳನ್ನು ತೀರಿಸಬಲ್ಲಂತಹ ಹಿರಿಯರು ಕುಟುಂಬ ವ್ಯವಸ್ಥೆಯಲ್ಲಿ ಅವಶ್ಯಕವಾಗಿದ್ದಾರೆ. ಆದರೆ ಈ ದಿನಗಳಲ್ಲಿ ಆಗುವ ವಿವಾಹಗಳು ಹಿರಿಯರು ಮಾಡಿಸಲಾರದಂತಹ ವಿವಾಹಗಳಾಗ್ತಿವೆ. ಮಕ್ಕಳೇ ಸೆಟ್ ಮಾಡಿಕೊಳ್ತಿದ್ದಾರೆ, ಹಿರಿಯರವರೆಗೂ ಬರಗೊಡಿಸ್ತಾ ಇಲ್ಲ, ಅವರೇ ವಿವಾಹ ಸೆಟ್ ಮಾಡಿಕೊಳ್ತಾರೆ. ಅಷ್ಟಕ್ಕೂ ವಿಚಿತ್ರವೇನೆಂದ್ರೆ ವಿವಾಹ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ವಿವಾಹದಲ್ಲಿರುವ ಜವಾಬ್ದಾರಿಕೆಗಳೇನೆಂದು ಗೊತ್ತಿಲ್ಲ. ವಿವಾಹದಲ್ಲಿ ವಹಿಸಬೇಕಾದ ಭಾರಗಳೇನೆಂದು ಗೊತ್ತಿಲ್ಲ. ಅವರಿಗೆ ವಿವಾಹ ಬಾಂಧವ್ಯ ಅಂದ್ರೆ ಏನು ಗೊತ್ತಿಲ್ಲ. ವಿವಾಹದಲ್ಲಿ ಬರುವ ಸಮಸ್ಯೆಗಳೇನೆಂದು ಅವರಿಗೆ ಗೊತ್ತಿಲ್ಲ. ತಿಳಿದುಕೊಂಡಿರುವಂತಹ ಹಿರಿಯರು ಕೊಡುವಂತಹ ಸಲಹೆಗಳು, ಅದನ್ನು ಪಾಲಿಸುವಂತಹ ತತ್ವವಾಗಲಿ ವ್ಯಕ್ತಿತ್ವವಾಗಲಿ ಈ ದಿನ ಹುಡುಗರಿಗೆ ಸ್ವಲ್ಪವೂ ಇಲ್ಲ. ಯಾಕೆ? ನಮಗೇನು ಗೊತ್ತಿಲ್ಲ ಅಂತೀರಾ? ನಾವೇನು ಚಿಕ್ಕ ಹುಡುಗರೋ? ಅವರಿಬ್ಬರೇನಾದರೂ ಚಿಕ್ಕ ಮಕ್ಕಳಾಗಿದ್ದಾರೋ? ಅವರಿಬ್ಬರು ಈಗ ಚಿಕ್ಕ ಮಕ್ಕಳಲ್ಲ. ಆದ್ರೆ ಏನಾಯ್ತು? ಸಣ್ಣ ಸಣ್ಣ ಹನಿ ಸುರಿಯುವ ಮಳೆ ದೊಡ್ಡ ತೂಫಾನಾಗ್ಬಿಡ್ತು. ಆ ದಿನ ವಿವಾಹದಲ್ಲಿ ಒಂದು ಸಮಸ್ಯೆ ಬಂತು. ಆ ಸಮಸ್ಯೆ ಎರಡು ಕುಟುಂಬಗಳ ಮಧ್ಯದಲ್ಲಿ ಸಮಸ್ಯೆ ತರುವಂಥದ್ದಾಗಿತ್ತು. ಅಂತಹ ಸಮಯದಲ್ಲಿ ಅಲ್ಲಿ ಒಬ್ಬ ಹಿರಿಯಳಿದ್ದಳು. ಯಾರು ಆ ಹಿರಿಯಳು ಅಂದರೆ? ಯಾರು ಹೇಳಿ? ಮರಿಯಳು. ವಿವಾಹದಲ್ಲಿ ಬಂದ ಸಮಸ್ಯೆಯನ್ನು ಯಾರು ಪರಿಷ್ಕರಿಸಬಲ್ಲರೋ ಎಂದು ತಿಳಿದುಕೊಂಡಂತಹ ಒಬ್ಬ ಆತ್ಮಿಕಳಾಗಿದ್ದಳು. ಅವಳೇನ್ ಮಾಡ್ತಾಳೆ ಗೊತ್ತಾ? ವಿವಾಹ ವ್ಯವಸ್ಥೆಯಲ್ಲಿ ವಿವಾಹದಲ್ಲಿ ಬಂದ ಸಮಸ್ಯೆ ಒಬ್ಬಾತನು ಮಾತ್ರ ಪರಿಷ್ಕರಿಸಬಲ್ಲನು. ಆತನೇ ಕರ್ತನಾದ ಯೇಸುಕ್ರಿಸ್ತನು. ನೇರವಾಗಿ ಆತನ ಬಳಿಗೆ ಹೋಗಿ ಏನ್ ಮಾಡ್ತಾಳೆ ಗೊತ್ತಾ? ಯೇಸುವೇ, ದ್ರಾಕ್ಷಾರಸ ಮುಗಿದೋಗಿದೆ, ಇದು ದೊಡ್ಡ ಸಮಸ್ಯೆಯಾಗಿ ತಯಾರಾಗುವ ಹಾಗಿದೆ, ಒಮ್ಮೆ ಈ ಸಮಸ್ಯೆ ಬಗ್ಗೆ ನೋಡಯ್ಯ ಎಂದು ಹೇಳಿ ಹೊರಟು ಹೋದಳು. ಸಮಸ್ಯೆ ಬಂದಾಗ ಯಾರಿಗೆ ಹೇಳಬೇಕು ಹೇಳಿ? ವಿವಾಹದಲ್ಲಿ ಸಮಸ್ಯೆ ಬರುವಾಗ ಯಾರಿಗೆ ಹೇಳಬೇಕು? ವಿವಾಹ ವ್ಯವಸ್ಥೆಯನ್ನು ಪ್ರಾರಂಭಿಸಿರುವ ದೇವರಿಗೆ ಹೇಳಬೇಕು. ಪ್ರಿಯರೇ, ವಿವಾಹದಲ್ಲಿ ಸಮಸ್ಯೆ ಬಂದಾಗ ನೀವು ಫೋನ್ ಮಾಡಬೇಕಾದದ್ದು ಪೊಲೀಸ್ ಸ್ಟೇಷನ್ಗೆ ಅಲ್ಲ, ಫೋನ್ ಮಾಡಬೇಕಾದದ್ದು ಲಾಯರ್ಗೆ ಅಲ್ಲ, ಫೋನ್ ಮಾಡಬೇಕಾದದ್ದು ತಂದೆ ತಾಯಿಗಲ್ಲ. ತಮ್ಮ ತಂಗಿಯಂದಿರೇ, ದಯವಿಟ್ಟು ಕೇಳಿ. ವಿವಾಹ ಅಂದಾಗ ಸಾಧಾರಣವಾಗಿ ಸಣ್ಣ ಸಣ್ಣ ವಿವಾದಗಳು ಬರ್ತವೆ. ತಂದೆ ತಾಯಿ ನಿಮ್ಮನ್ನು ಹೆತ್ತಿದ್ದಾರೆ, ಹುಟ್ಟಿದಂದಿನಿಂದ ಕಷ್ಟಪಟ್ಟು ರಾತ್ರಿ ಹಗಲು ಕಷ್ಟಪಟ್ಟು ನಿಮ್ಮನ್ನು ಓದಿಸಿದ್ದಾರೆ, ನಿಮಗೆ ಪ್ರಯೋಜಕನನ್ನಾಗಿ ಮಾಡಿದ್ದಾರೆ, ನಿಮಗೆ ಮದುವೆ ಮಾಡಿದ್ದಾರೆ. ಆ ಮದುವೆ ಮಾಡುವುದಕ್ಕಾಗಿ ಅವರೆಷ್ಟೋ ಕಷ್ಟಪಡ್ತಾರೆ. ಮದುವೆ ಆದ ನಂತರವೂ ಕೂಡ ಮದುವೆ ಆಗುವುದಕ್ಕೋಸ್ಕರ ಮಾಡಿದಂತಹ ಆ ಒಂದು ಸಾಲಗಳು ಇವತ್ತಿಗೂ ಎಷ್ಟೋ ತೊಂದರೆ ಪಡುತ್ತಾ ಸಾಲ ತೀರಿಸುತ್ತಲೇ ಇದ್ದಾರೆ. ಅವರಿಗೆ ಆರೋಗ್ಯ ಸರಿಯಾಗಿಲ್ಲದಿದ್ದರೂ, ಅವರು ಔಷಧಿ ಬಳಸಬೇಕಾದರೂ, ಒಂದು ಒಳ್ಳೆ ಹಾಸ್ಪಿಟಲ್ಗೆ ಹೋಗಬೇಕಾದರೂ, ಒಂದು ಒಳ್ಳೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕಾಗದೆ, ಒಳ್ಳೆ ಔಷಧಿ ಬಳಸಲಿಕ್ಕಾಗದೆ, ನಿಮಗೆ ಮದುವೆ ಮಾಡಿಸಿದ ಪುಣ್ಯಕ್ಕಾಗಿ ಅವರು ಇವತ್ತಿಗೂ ಕೂಡ ತೊಂದರೆ ಪಡುತ್ತಾ ಸಾಲ ತೀರಿಸುತ್ತಾ ಇದ್ರೆ, ಮಗಳಾಗಿ ನೀನು ನಿನ್ನ ಗಂಡನೊಂದಿಗೆ ಜಗಳವಾಡಿ ತವ್ರ ಮನೆಗೆ ಬಂದು ಕೂತ್ಕೊಂಡಿದ್ದೀರಿ ಅಂದ್ಕೊಳ್ಳಿ. ಇನ್ನು ಅದಕ್ಕಿಂತ ದೊಡ್ಡ ಶಾಪ ಅವರಿಗೆ ಇನ್ನೇನಿರುತ್ತೆ ಹೇಳಿ? ಅದಕ್ಕಿಂತ ದೊಡ್ಡ ಭಾರ ಇನ್ಯಾವುದಿರುತ್ತೆ ಹೇಳಿ? ಅಯ್ಯೋ, ನೀವು ಏನೋ ಸುಖವಾಗಿರ್ತೀರಿ, ಸೌಖ್ಯವಾಗಿರ್ತೀರಿ, ಸಂತೋಷವಾಗಿರ್ತೀರಿ ಅಂದುಕೊಂಡು ಒಂದು ಮನೆಗೆ ನಿಮ್ಮನ್ನು ಕೊಟ್ಟು ಮದುವೆ ಮಾಡಿಸಿದ್ರೆ, ಮದುವೆಯಾದ 3 ದಿನದಲ್ಲಿ ನೀವು ನಿಮ್ಮ ಬಟ್ಟೆ ಸುಟ್ಕೇಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ತಿರುಗಿ ಬಂದ್ರೆ ಹೇಗೆ? ಗಂಡನಲ್ಲಿ ಕೆಲವೊಂದು ಲೋಪ ಇರಬಹುದು, ಹೆಂಡತಿಯಲ್ಲಿ ಕೆಲವೊಂದು ಲೋಪ ಇರಬಹುದು. ಅವರು ಹೊಸದಾಗಿ ಮದುವೆಯಾಗಿರುವುದರಿಂದ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯ ಹಿಡಿಯಬಹುದು. ಆ ರೀತಿ ಸಮಯ ಹಿಡಿಯಬೇಕಾದ ಸಮಯದಲ್ಲಿ ಕೆಲವೊಂದು ತಪ್ಪುಗಳಾಗ್ತವೆ. ಹುಡುಗನಿಗೆ ಶಾರ್ಟ್ ಟೆಂಪರ್ ಇರಬಹುದು, ಇಲ್ಲವೇ ಹುಡುಗಿಗೆ ಶಾರ್ಟ್ ಟೆಂಪರ್ ಇರಬಹುದು. ನೀವು ದುಡುಕಿ ಮಾತಾಡುವವರಾಗಿರ್ಬೋದು, ಅವರು ದುಡುಕಿ ಮಾತಾಡುವವರಾಗಿರ್ಬೋದು. ಇಂಥ ಬಲಹೀನತೆ ಇರ್ಬೋದು. ಹಾಗಾಗಿ ಇಬ್ಬರ ಮಧ್ಯದಲ್ಲಿ ಸಹಜವಾಗಿ ಅಡ್ಜಸ್ಟ್ ಆಗುವುದಕ್ಕಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ. ಅಷ್ಟರೊಳಗೆ ನೀವು ಮನೆಗೆ ಹೋಗಿ ಕೂತ್ಕೊಂಡ್ರೆ ನಿಮ್ಮ ಮರ್ಯಾದೆ ಏನಾಗಬೇಕು? ವಿವಾಹ ಅಂದಾಗ ಸಮಸ್ಯೆಗಳು ಸಾಧಾರಣವಾಗಿ ಬರ್ತವೆ. ತಾಳ್ಮೆಯಿಂದ, ತಿಳುವಳಿಕೆಯಿಂದ ನಿಮ್ಮ ಕುಟುಂಬ ವ್ಯವಸ್ಥೆಯನ್ನು ಕಟ್ಟಿಕೊಳ್ಳುವಾಗ ಮಾತ್ರವೇ ನಿಮ್ಮ ಕುಟುಂಬ ನಿಲ್ಲುತ್ತದೆ. ಕೋಪವಾಗಲಿ, ಪೊಗರಾಗಲಿ, ಆವೇಶವಾಗಲಿ, ಯಾವತ್ತೇ ಆಗಲಿ ಒಂದು ಕುಟುಂಬವನ್ನು ಕಟ್ಟಲು ಸಾಧ್ಯವೇ ಇಲ್ಲ. ಆ ದಿನ ವಿವಾಹದಲ್ಲಿ ಸಮಸ್ಯೆ ಬಂದಾಗ ಆ ಸಮಸ್ಯೆ 3ನೇ ಕಣ್ಣಿಗೆ ಗೊತ್ತಾಗದಂತೆ ಆ ಸಮಸ್ಯೆ ವಿಷಯದಲ್ಲಿ ಹಿರಿಯತನ ವಹಿಸಿರುವಂತಹ ಮರಿಯಳು
ಆ ಸಮಸ್ಯೆಯನ್ನು ತೀರಿಸಬಲ್ಲಂತಹ ಯೇಸುವಿಗೆ ಆ ಸಮಸ್ಯೆಯ ಬಗ್ಗೆ ಹೇಳಿದಳು. ನಿಮ್ಮ ಮಗಳ ವಿವಾಹ ಸಮಸ್ಯೆದಲ್ಲಿದೆಯಾ ಅಮ್ಮ ತಾಯಿಯೇ? ನಿಮ್ಮ ಮಗಳಿಗೆ ಹೇಳಬಹುದಾದ 4 ಒಳ್ಳೆ ಮಾತುಗಳನ್ನು ಹೇಳಿ ಕರ್ತನಿಗೆ ಪ್ರಾರ್ಥನೆ ಮಾಡಿರಿ. ನಿಮ್ಮ ಮಗನ ವಿವಾಹದಲ್ಲಿ ಸಮಸ್ಯೆ ಬಂದಿದೆಯಾ? ನಿಮ್ಮ ಮಗನ ವಿವಾಹ ಸಂಬಂಧ ಸರಿಪಡಿಸಿಕೊಳ್ಳುವ 4 ಒಳ್ಳೆ ಮಾತುಗಳನ್ನು ಹೇಳಿ ಕರ್ತನಿಗೆ ಪ್ರಾರ್ಥನೆ ಮಾಡ್ರಿ. ಕೇವಲ ಕರ್ತನಿಗೆ ಹೇಳುವಾಗ ಮಾತ್ರ ವಿವಾಹ ವ್ಯವಸ್ಥೆಯಲ್ಲಿ ಸಮಸ್ಯೆಗಳು ತೀರಿ ಹೋಗ್ತವೆ, ಅದ್ಭುತ ಕಾರ್ಯ ನಡೆಯುತ್ತವೆ. ಅಷ್ಟೇ ಹೊರತು ಆ ಸಮಸ್ಯೆಗಳನ್ನು ಮತ್ತಷ್ಟು ಜಾಸ್ತಿ ಮಾಡಿ, ಮತ್ತಷ್ಟು ಹೆಚ್ಚು ರಾದ್ದಾಂತ ಉಂಟುಮಾಡಿ, ಮತ್ತಷ್ಟು ಅನಾವಶ್ಯಕವಾದ ಕೇಸುಗಳನ್ನು ಮಾಡಿ ಕೋರ್ಟ್ಗಳ ಸುತ್ತಲೂ ಸುತ್ತಾಡುವುದರಲ್ಲಿ ಯಾವ ಪ್ರಯೋಜನ ಇಲ್ಲವೇ ಇಲ್ಲ. ಕೋರ್ಟ್ಗಳು ಒಂದು ವೇಳೆ ಸಮಸ್ಯೆಗಳನ್ನು ಪರಿಷ್ಕರಿಸಬೇಕಾದರೆ ನೀವು ಕೋರ್ಟ್ಗಳ ಸುತ್ತಲೂ ಸುತ್ತಾಡಬೇಕಾಗುತ್ತೆ. ಒಂದು ವೇಳೆ ಯೇಸುವೇ ಆ ಸಮಸ್ಯೆ ಪರಿಷ್ಕರಿಸಬೇಕಾದರೆ ನೀವು ಎಲ್ಲಿಗೂ ಸುತ್ತಾಡುವ ಅಗತ್ಯವಿಲ್ಲ. ನಿಮ್ಮ ಮನೆಯಲ್ಲಿ ಮೊಳಕಾಲು ಉರಿದ್ರೆ ಸಾಕು, ದೇವರು ಪರಿಷ್ಕಾರವನ್ನು ನಿಮ್ಮ ಮನೆಯೊಳಗೆ ತಂದಿಡುತ್ತಾರೆ. ಕೋರ್ಟ್ನಲ್ಲಿ ನೀವೊಂದು ಕೇಸ್ ಫೈಲ್ ಮಾಡಿದ್ರೆ ಲಾಯರ್ಗೆ ದುಡ್ಡು ಕೊಡಬೇಕು. ಯೇಸುವಿಗೆ ಅದೇ ಸಮಸ್ಯೆಯನ್ನು ಒಪ್ಪಿಸುವುದಾದರೆ 1 ರೂಪಾಯಿ ಕೂಡ ಆತನು ಚಾರ್ಜ್ ಮಾಡದೆ ನಿಮ್ಮ ಸಮಸ್ಯೆಯನ್ನು ಪರಿಷ್ಕರಿಸುತ್ತಾರೆ. ಆ ದಿನ ವಿವಾಹ ವ್ಯವಸ್ಥೆಯಲ್ಲಿ ಸಮಸ್ಯೆ ಬಂದಾಗ ಯೇಸು ಮೊಟ್ಟ ಮೊದಲ ಅದ್ಭುತ ಕಾರ್ಯವನ್ನು ಮಾಡಿದ್ರು. ಮರಿಯಳು ಅಲ್ಲಿರುವ ಸೇವಕರನ್ನು ನೋಡಿ, ಯೇಸು ಏನು ನಿಮಗೆ ಹೇಳುತ್ತಾರೋ ಅದನ್ನು ಮಾಡಿರಿ, ಈ ವಿವಾಹದಲ್ಲಿ ಬಂದಂತಹ ಸಮಸ್ಯೆ ಸೆಟಲ್ ಆಗತ್ತೆ ಎಂದು ಹೇಳುತ್ತಾಳೆ. ಈ ದಿನ ಈ ಸೇವಕನಾದ ನಾನು ಅದನ್ನೇ ಹೇಳುತ್ತಿದ್ದೇನೆ. ನಿಮ್ಮ ವಿವಾಹದಲ್ಲಿ ಸಮಸ್ಯೆಗಳಿವೆಯಾ? ಇರುವುದಾದರೆ ಯೇಸು ಹೇಳಿರುವುದನ್ನೇ ಮಾಡಿರಿ. ವಾಕ್ಯ ಏನು ಹೇಳುತ್ತದೋ ಅದನ್ನೇ ಮಾಡಿರಿ. ಒಂದು ವಿವಾಹವು ಕಟ್ಟಲ್ಪಡಬೇಕಾದರೆ ಪುರುಷರೇ, ನೀವು ಸಹನೆಯುಳ್ಳವರಾಗಿ ನಿಮ್ಮ ಹೆಂಡತಿಯನ್ನು ಸಹಿಸಿಕೊಳ್ಳಬೇಕು. ಸ್ತ್ರೀಯರೇ, ನಿಮ್ಮ ಗಂಡ ಯಜಮಾನನೆಂದು ಗ್ರಹಿಸಿ ಗಂಡನಿಗೆ ನೀವು ಅಧೀನಳಾಗುವ ಸ್ವಭಾವವನ್ನು ತೋರ್ಪಡಿಸಬೇಕು. ಗಂಡ ಹೆಂಡತಿಗೆ ಪ್ರೀತಿಸಬೇಕು ಅನ್ಕಂಡೀಷನಲ್ ಆಗಿ, ಹೆಂಡತಿ ಗಂಡನಿಗೆ ಅಧೀನಳಾಗಬೇಕು ಅನ್ಕಂಡೀಷನಲ್ ಆಗಿ. ಯಾವ ಗಂಡನು ತನ್ನ ಹೆಂಡತಿಗೆ ಮನಪೂರ್ವಕವಾಗಿ ಪ್ರೀತಿಸುತ್ತಾನೋ, ಯಾವ ಹೆಂಡತಿ ಗಂಡನಿಗೆ ಸಂಪೂರ್ಣವಾಗಿ ಅಧೀನಳಾಗ್ತಾಳೋ ಆ ಕುಟುಂಬ ಕಟ್ಟಲ್ಪಡುತ್ತೆ. ಈ ಫಾರ್ಮುಲಾ ಕೊಟ್ಟಿದ್ದು ಯಾರು? ದೇವರೇ ಕೊಟ್ಟಿದ್ದಾರೆ. ಮರಿಯಳು ಹೇಳ್ತಾಳೆ, ಯೇಸು ಹೇಳಿರುವುದನ್ನು ಮಾಡಿರಿ. ಈ ವಿವಾಹವು ಘನವಾಗಿ ಮುಂದುವರಿಯುತ್ತೆ. ಆಗ ಯೇಸು ಏನ್ ಹೇಳ್ತಾರೆ ಗೊತ್ತಾ? ಖಾಲಿಯಾಗಿರುವಂತಹ ದ್ರಾಕ್ಷ ರಸದ ಏನವು ಪಾತ್ರೆಗಳು. ನೋಡೋಣ ಬನ್ನಿ, 6ನೇ ವಚನ. ಯೆಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಯೇಸು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವರು ಹಾಗೇ ಮಾಡ್ತಾರೆ. ಏನಾಗಿತ್ತು? ದ್ರಾಕ್ಷರಸ ಮುಗಿದೋಗಿತ್ತು. ವಾಸ್ತವದಲ್ಲಿ ಬೇಕಾದದ್ದೇನು? ದ್ರಾಕ್ಷರಸ ಬೇಕು. ದ್ರಾಕ್ಷರಸ ಎಲ್ಲಿಂದ ಬರ್ತದೆ? ದ್ರಾಕ್ಷಗಳಿಂದ ಬರುತ್ತೆ. ಆದರೆ ಯೇಸು ಕ್ರಿಸ್ತನು ಏನು ಹೇಳ್ತಿದ್ದಾರೆ? ಆ ದ್ರಾಕ್ಷರಸದ ಬಾನೆಗಳೊಳಗೆ ನೀರನ್ನು ತುಂಬಿರಿ ಅನ್ನುತ್ತಾರೆ. ಅಲ್ಲಿನ ಸೇವಕರು ಏನನ್ನಬೇಕು? ಅಯ್ಯ, ನೀವು ಯಾರೆಂದು ನಮಗೆ ಗೊತ್ತಿಲ್ಲ, ನಾವಿಲ್ಲಿ ಕೆಲಸಗಾರರು. ಆ ಹಿರಿಯಳಾಗಿರುವ ಮರಿಯಮ್ಮ ನಮಗೆ ಸ್ವಲ್ಪ ಗೊತ್ತು. ಬಹುಶಃ ಆ ಮರಿಯಮ್ಮಳ ಮಗನು ನೀವಾಗಿದ್ದೀರಿ ಅಂದ್ಕೊಳ್ತೇವೆ. ಹೌದು, ದ್ರಾಕ್ಷರಸದಿಂದ ತುಂಬಬೇಕಾದ ಬಾನೆಗಳು ಇವು. ನೀರಿನಿಂದ ತುಂಬಿಸಿದರೆ ನಾವು ತಕೊಂಡು ಹೋಗಿ ನೀರು ಹೊಯ್ದ್ರೆ ಜನರು ನಮ್ಮ ಮುಖದ ಮೇಲೆ ಉಗಿಯುತ್ತಾರೆ. ಇವು ದ್ರಾಕ್ಷರಸಗಳಿಂದ ತುಂಬಲ್ಪಡಬೇಕಾದ ಬಾನೆಗಳು, ನೀರಿನಿಂದ ತುಂಬಬೇಕಾದವುಗಳು ಅಲ್ಲ ಎಂದು ಅವರು ಪ್ರಶ್ನಿಸಿದರು ಪ್ರಿಯರೇ. ಇಲ್ಲ. ದೇವರು ಯಾವಾಗ ಅದ್ಭುತ ಕಾರ್ಯ ಮಾಡ್ತಾರೆ ಗೊತ್ತಾ? ಆತನಿಗೆ ನೀವು ಪ್ರಶ್ನಿಸಲಾರದಂತೆ ಆತನು ಹೇಳಿದಂತೆ ನೀವು ಮಾಡುವಾಗಲೇ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಒಂದು ಅದ್ಭುತ ಯೇಸು ಮಾಡಬೇಕು ಎಂದು ನೀವು ಆಶಿಸುತ್ತಾ ಇದ್ದೀರಾ? ಹಾಗಾದ್ರೆ ಕೇಳ್ರಿ, ನನ್ನ ಯೇಸು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿಚ್ಛಯಿಸುತ್ತಿದ್ದಾರೆ. ಹೇಗೆ? ಅರ್ಧ ತುಂಬಬೇಕನ್ನುತ್ತಾ ಇಲ್ಲ ಆ ಬಾನೆಗಳನ್ನು. ಗಮನ ಕೊಟ್ಕೇಳಿ. ಅರ್ಧ ತುಂಬಬೇಕನ್ನುತ್ತಾ ಇಲ್ಲ. ಎಷ್ಟು ತುಂಬಬೇಕನ್ನುತ್ತಿದ್ದಾರೆ? ಕಂಠದವರೆಗೂ ತುಂಬಬೇಕನ್ನುತ್ತಿದ್ದಾರೆ. ಅಂದರೆ ಅರ್ಥವೇನು? ದೇವರು ನಿಮ್ಮ ಜೀವಿತದಲ್ಲಿ ಅರ್ಧ ಅದ್ಭುತ ಮಾಡಲಿಚ್ಛಯಿಸುತ್ತಾ ಇಲ್ಲ, ಸಂಪೂರ್ಣವಾದ ಅದ್ಭುತ ಮಾಡಲಿಚ್ಛಯಿಸ್ತಿದ್ದಾರೆ. ಅದಕ್ಕಾಗಿ ನೀವು ನಾನು ಏನ್ ಮಾಡಬೇಕು ಗೊತ್ತಾ? ಅವರನ್ನು ಪರೀಕ್ಷಿಸುತ್ತಾನೆ, ಇವರು ನಿಜವಾಗ್ಲೂ ನನ್ನನ್ನು ನಂಬುತ್ತಾರೋ ಇಲ್ಲವೋ ಎಂದು. ದ್ರಾಕ್ಷರಸದ ಬಾನೆಗಳನ್ನು ನೀರಿನಿಂದ ತುಂಬಿಸಿರಿ. ಆ ನೀರು
ಕಂಠದವರೆಗೂ ತುಂಬಿಸಿರಿ. ಏನ್ ಮಾತಾಡ್ತಾ ಇದ್ದೀ ಯೇಸುವೆ? ನೀರನ್ನು ಕಂಠದವರೆಗೂ ತುಂಬಿದ್ರೆ ಏನಾಯ್ತು, ಅರ್ಧ ತುಂಬಿದ್ರೆ ಏನಾಯ್ತು? ಕೊನೆಗೆ ಅದು ನೀರೇ ಅಲ್ಲವೋ ಅನ್ನಲಿಲ್ಲ. ಅವರ ನಂಬಿಕೆಯನ್ನು ಯೇಸು ಪರೀಕ್ಷಿಸಿದರು ಪ್ರಿಯರೇ. ಅವರು ನೀರನ್ನು ದೊಡ್ಡ ನಂಬಿಕೆಯೊಂದಿಗೆ, ಯೇಸು ಮಾತಾಡ್ತಿರುವಾಗ ಆತನ ಮಾತಲ್ಲಿ ಏನೋ ಒಂದು ಶಕ್ತಿ ಇದೆ. ಈತನು ಏನೋ ಮಾಡ್ಲಿಕ್ಕಿದ್ದಾನೆ, ಏನ್ ಮಾಡ್ಲಿಕ್ಕಿದ್ದಾನೆ ನೋಡೋಣ ಎಂಬುದಾಗಿ ಅಂದ್ಕೊಂಡು ಕಂಠದವರೆಗೂ ನೀರನ್ನು ತುಂಬಿಸಿದರು ಪ್ರಿಯರೇ. ಹಾಗೆ ತುಂಬಿಸಿದ ನಂತರ ಯೇಸು ಹೇಳ್ತಾರೆ, ನೀವು ಆ ಜಗ್ಗನ್ನು ತೆಗೆದುಕೊಂಡು ಆ ನೀರಿನೊಳಗೆ ಮುಳುಗಿಸಿ ಹೊರಗೆ ತೆಗೆಯಿರಿ, ಏನಾಗ್ತದೆ ನೋಡಿರಿ ಅಂದಾಗ ಆತುರತೆಯಿಂದ ಹೋಗ್ತಾರೆ. ಗಬಗಬ ಅಂತ ಹೋಗಿ ಜಗ್ ಮುಳುಗಿಸಿ ತೆಗೆದ್ರೆ ನೀರು ಕೊನೆಗೆ ದ್ರಾಕ್ಷರಸವಾಗಿ ಮಾರ್ಪಟ್ಟವು. ಒಂದು ವೇಳೆ ಅವರೇನಾದರೂ ಮೂರ್ಖರಂತೆ ಒಂದು ಬಕೆಟ್ ನೀರು ತೆಗೆದುಕೊಂಡು ಹೋಗಿ ಆ ಬಾನೆ ಒಳಗಡೆ ಹೊಯ್ದರು ಅಂದ್ಕೊಳ್ಳಿ, ಎಷ್ಟು ದೊರಕುತ್ತಾ ಇತ್ತು ಹೇಳ್ರಿ ದ್ರಾಕ್ಷರಸ? ಬಕೆಟ್ ಅಷ್ಟೇ ದೊರಕುತ್ತಿತ್ತು. ಆದರೆ ಅವ್ರೇನ್ ಮಾಡಿದ್ರು? ಯೇಸು ಹೇಳಿರುವ ಮಾತನ್ನು ಸಂಪೂರ್ಣವಾಗಿ ವಿನಯದಿಂದ ಕೇಳಿ, ವಿಶ್ವಾಸ ಇಟ್ಟು, ವಿಧೇಯತೆ ತೋರಿಸಿ ಆ ಬಾನೆಗಳನ್ನು ಕಂಠದವರೆಗೂ ತುಂಬಿಸಿರೋದ್ರಿಂದ ಎಲ್ಲಾ ಬಾನೆಗಳ ಕಂಠದವರೆಗೂ ದ್ರಾಕ್ಷರಸ ಸಮೃದ್ಧಿಯಾಗಿ ದೊರಕಿತು. ಇದೇ ಈ ದಿನ ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕಿರುವ ಅದ್ಭುತ. ನಿಮ್ಮ ವಿವಾಹದಲ್ಲಿ ಯಾವ ಅದ್ಭುತ ಕೋರಿಕೊಳ್ತಾ ಇದ್ದೀರಿ? ನಿಮ್ಮ ಗಂಡನ ರಕ್ಷಣೆ ಎಂಬ ಅದ್ಭುತವೋ? ಹಾಗಾದರೆ ನನ್ನ ಕರ್ತನು ಸಂಪೂರ್ಣ ರಕ್ಷಣೆ ಕೊಡಬೇಕೆಂದು ಆಶಿಸುತ್ತಿದ್ದಾರೆ. ನಿಮ್ಮ ಹೆಂಡತಿಯ ಜೀವಿತದಲ್ಲಿ ರಕ್ಷಣೆ, ನಿಮ್ಮ ಮಕ್ಕಳ ಜೀವಿತದಲ್ಲಿ ರಕ್ಷಣೆ, ಹೀಗೆ ನಿಮ್ಮ ಕುಟುಂಬದಲ್ಲಿ ಯಾರ ರಕ್ಷಣೆಯನ್ನು ನೀವು ಕೋರಿಕೊಳ್ತಾ ಇದ್ದೀರೋ, ನನ್ನ ಕರ್ತನು ನಿಮ್ಮ ಕುಟುಂಬದಲ್ಲಿ ಅದ್ಭುತ ಮಾಡುವಂಥದ್ದೇ. ಅದೇ ಆತನ ಪ್ರಧಾನ ಕರ್ತವ್ಯ ಆಗಿದೆ. ಸಮುದ್ರಕ್ಕೆ ಅಪ್ಪಣೆ ಕೊಟ್ಟು ನಿಲ್ಲಿಸುವುದಕ್ಕಿಂತ ನಿಮ್ಮ ಕುಟುಂಬವನ್ನು ಕಟ್ಟುವುದೇ ನನ್ನ ದೇವರಿಗಿರುವ ಪ್ರಧಾನವಾದ ಕರ್ತವ್ಯ. ಆಗ ನೀವು ಹೇಳಬಹುದು, ಬ್ರದರ್, ನಾವು ಅಷ್ಟು ದೊಡ್ಡವರಲ್ಲ. ದಯವಿಟ್ಟು ಗಮನಿಸಿರಿ, ಯೇಸು ಕ್ರಿಸ್ತನು ತಾನು ಮಾಡಿರುವ ಮೊಟ್ಟ ಮೊದಲ ಅದ್ಭುತ ಎಲ್ಲಿ ಗೊತ್ತಾ? ಒಂದು ಚಿಕ್ಕ ಗ್ರಾಮದಲ್ಲಿ. ಒಂದು ಸರ್ಕಸ್ ಇಡಬೇಕಾದರೆ ದೊಡ್ಡ ಪಟ್ಟಣದಲ್ಲಿ ಸರ್ಕಸ್ ಇಡುತ್ತಾರೆ, ಯಾಕೆಂದರೆ ಅನೇಕ ಜನರನ್ನು ಆಶ್ಚರ್ಯಪಡಿಸಬೇಕೆನ್ನುವುದಕ್ಕಾಗಿ. ಆದರೆ ನನ್ನ ಕರ್ತನು ಅದ್ಭುತ ಮಾಡಬೇಕೆಂದು ಆಶಿಸುವಾಗ ಆತನಿಗೆ ಬೇಕಾದದ್ದು ದೊಡ್ಡ ಪಟ್ಟಣವಲ್ಲ, ಒಂದು ಚಿಕ್ಕ ಗ್ರಾಮದಲ್ಲಿ ಆದರೂ ಕೂಡ, ಚಿಕ್ಕ ಒಂದು ಗೃಹದಲ್ಲಿಯೂ ಕೂಡ, ಚಿಕ್ಕ ಗುಡಿಸಿಲಿನಲ್ಲಿಯೂ ಕೂಡ ನನ್ನ ಕರ್ತನು ಅದ್ಭುತ ಕಾರ್ಯ ಮಾಡಲು ಸಿದ್ಧನಾಗಿದ್ದಾರೆ. ಆತನು ಅದ್ಭುತ ಕಾರ್ಯ ಮಾಡಬೇಕಾದ್ರೆ ನೀವು ಒಂದು ದೊಡ್ಡ ವ್ಯಕ್ತಿಯಾಗಿರುವ ಅವಶ್ಯಕತೆ ಇಲ್ಲ. ನನ್ನ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡಬೇಕಾದ್ರೆ ನೀವು ದೊಡ್ಡ ವ್ಯಕ್ತಿಯಾಗಿರುವ ಅಗತ್ಯವಿಲ್ಲ. ಮತ್ತೇನು? ಆದರೆ ದೊಡ್ಡ ನಂಬಿಕೆಯುಳ್ಳಂತಹ ವ್ಯಕ್ತಿಯಾಗಿರೋದಾದ್ರೆ ಸಾಕು, ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡ್ತಾರೆ. ನನ್ನ ಪ್ರಶ್ನೆ, ಈ ದಿನ ನಿಮ್ಮ ವಿವಾಹದಲ್ಲಿ ಯಾವ ಅದ್ಭುತ ನಡೆಯಬೇಕೆಂದು ಆಶಿಸುತ್ತಾ ಇದ್ದೀರಿ? ನನ್ನ ಕರ್ತನು ಕೇಳ್ತಿದ್ದಾರೆ, ಈ ದಿನ ನಿಮ್ಮ ವಿವಾಹದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಾನು ಯಾವ ಅದ್ಭುತ ಮಾಡಬೇಕೆಂದು ನೀವು ಆಶಿಸುತ್ತಾ ಇದ್ದೀರಿ? ನನ್ನಲ್ಲಿ ನಂಬಿಕೆ ಇಡುವುದಾದರೆ, ನನ್ನ ಮಾತಿಗೆ ವಿಧೇಯರಾಗುವುದಾದರೆ, ನೀವು ಬೇಡಿದ್ದಕ್ಕಿಂತಲೂ ಯೋಚಿಸಿದ್ದಕ್ಕಿಂತಲೂ ಮಹಾ ದೊಡ್ಡ ಅದ್ಭುತವನ್ನು ನಿಮ್ಮ ವಿವಾಹ ವಿಷಯದಲ್ಲಿ, ನಿಮ್ಮ ವಿವಾಹ ಬಾಂಧವ್ಯದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಾನು ಮಾಡ್ಲಿಕ್ಕಿದ್ದೇನೆ ಎಂಬುದು ದೇವರು ನಿಮಗೆ ಕೊಡ್ಲಿಕ್ಕಿರುವ ವಾಗ್ದಾನವಾಗಿದೆ. ಯೇಸು ತಾನು ಮಾಡಿರುವ ಅದ್ಭುತ ಮೊಟ್ಟ ಮೊದಲನೇದಾಗಿ ಎಲ್ಲಿ ಅಂತ ಹೇಳ್ರಿ? ಮದುವೆಯಲ್ಲಿಯೇ. ಈ ದಿನ ಈ ವಾಕ್ಯ ಕೇಳುವವರಲ್ಲಿ ಯಾರಾದರೂ ಇದ್ದೀರಾ, ನನಗಿನ್ನೂ ಮದುವೆ ಆಗಿಲ್ಲ ಅಣ್ಣ ಅನ್ನುವವರು? ಹಾಗಾದ್ರೆ ಆ ಮದುವೆ ಆಗುವ ವಿಷಯದಲ್ಲಿಯೇ ನನ್ನ ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ಲಿಕ್ಕಿದ್ದಾರೆ. ನನ್ನ ಮದುವೆ ಸಂಬಂಧ ಒಡೆದೋಯ್ತಣ್ಣ, ಹಾಗಾದ್ರೆ ಒಡೆದು ಹೋಗಿರುವ ನಿಮ್ಮ ಮದುವೆ ಸಂಬಂಧ ವಿಷಯದಲ್ಲಿಯೇ ನನ್ನ ಕರ್ತನು ಅದ್ಭುತ ಕಾರ್ಯವನ್ನು ಮಾಡ್ಲಿಕ್ಕಿದ್ದಾರೆ. ಅಣ್ಣ, ನನ್ನ ಮದುವೆ ಚೂರ್ ಚೂರ್ ಆಗ್ಲಿಕ್ಕಿದೆ ಅಣ್ಣ, ನನ್ನ ವಿವಾಹ ಒಡೆದು ಹೋಗ್ಲಿಕ್ಕಿದೆ ಅಣ್ಣ. ಒಡೆದು ಹೋಗುವುದಕ್ಕಾಗಿ, ಬೇರ್ಪಡುವುದಕ್ಕಾಗಿ, ವಿಚ್ಛೇದನ ಪಡೆಯುವುದಕ್ಕಾಗಿ ಸಿದ್ಧವಾಗಿರುವ ನಿಮ್ಮ ವಿವಾಹ ವ್ಯವಸ್ಥೆಯಲ್ಲಿ ನನ್ನ ದೇವರು ಅದ್ಭುತ ಕಾರ್ಯ ಮಾಡಲು ಸಿದ್ಧವಾಗಿದ್ದಾರೆ. ಇದನ್ನು ನಂಬುವಂಥವರು ನೀವಿದ್ದ ಸ್ಥಳದಲ್ಲೇ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ? ಯೇಸುವೇ, 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 ಎಷ್ಟೋ ಅದ್ಭುತ ಕಾರ್ಯಗಳನ್ನು ನೀವು ಮಾಡಿದ್ದೀರಿ, ಮಾಡುತ್ತಲೇ ಇದ್ದೀರಿ, ಇನ್ಮೇಲೆಯೂ ಮಾಡುತ್ತೀರಿ. ಆದರೆ ನೀವು ಮಾಡಬೇಕೆಂದು ಇಚ್ಛಯಿಸುತ್ತಿರುವ ಅದ್ಭುತ, ಮೊಟ್ಟ ಮೊದಲ ಅದ್ಭುತ ನಮ್ಮ ಕುಟುಂಬ ಕಟ್ಟಲ್ಪಡುವಂಥದ್ದಾಗಿದೆ. ನಮ್ಮ ವಿವಾಹ ಬಾಂಧವ್ಯ
ಸ್ಥಿರವಾಗಿರುವಂಥದ್ದಾಗಿದೆ. ಈ ದಿನ ಯಾರ್ಯಾರ ಕುಟುಂಬದಲ್ಲಿ, ಯಾರ್ಯಾರ ವಿವಾಹದಲ್ಲಿ ಯಾವ ಸಮಸ್ಯೆ ಇದೆಯೋ ದೇವರೇ ಒಂದು ಸಾರಿ ದೃಷ್ಟಿಸಿರಿ ದೇವರೇ, ಒಂದು ಸಾರಿ ಪರೀಕ್ಷಿಸಿರಿ ದೇವರೇ. ವಿವಾಹ ಆಗದೇ ಇರುವ ಮಕ್ಕಳಿಗೆ ನಿಮ್ಮ ಚಿತ್ತದ ಪ್ರಕಾರವೇ ಅದ್ಭುತವಾದ ವಿವಾಹವು ನಡೆಯಬೇಕು. ನೀವು ಇರುವ ವಿವಾಹವೇ, ನೀವು ಬಂದಂತಹ ವಿವಾಹವೇ, ನಿಮ್ಮನ್ನು ಘನಪಡಿಸುವಂತಹ ವಿವಾಹವೇ ನಮ್ಮ ಮಕ್ಕಳ ಜೀವಿತದಲ್ಲಿ ನಡೆಯಬೇಕು ಯೇಸುವೇ. ಹಾಗೆ ನಡೆಸಿಕೊಡಿರಿ ಯೇಸುವೇ, ಹಾಗೆ ನಡೆಸುತ್ತೀರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.